ನಿನ್ನೆ ಅವರ ಆರೋಗ್ಯಕ್ಕೆ ಸಂಸರಣೆ ಮಾಡಲಿಕ್ಕೆ ಹೋಗಿದ್ರು ಅಂತ ಕೇಳಿ ಹೀಗೆ ನಾನು ಎಲ್ಲರ ಹೆಸರನ್ನ ಹೇಳ್ತಾ ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ. ನಿಂತ್ಕೊಂಡು ಮಾತಾಡೋದು ಸ್ವಲ್ಪ ಕಷ್ಟ ಆಯ್ತು. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ರಾತ್ರಿ ಕಾರ್ಯಕ್ರಮ ಮುಗಿಯುವವರೆಗೆ ಇರ್ತೇನೆ. ಮತ್ತೆ ನಾಳೆ ಬೆಳಿಗ್ಗೆ ಕುಮಾರಸ್ವಾಮಿ ಹೇಳಿದ್ದಾರೆ ಬೆಳಿಗ್ಗೆ 11 ಗಂಟೆಗೆ ನೀವು ಬನ್ನಿ, 2 ಗಂಟೆವರೆಗೂ ಕಾರ್ಯಕ್ರಮವನ್ನು ಮಾಡಿ ಮುಗಿಸೋಣ ಅಂತೇಳಿ ಹೇಳಿದ್ದಾರೆ. ಅದರಿಂದ ನಾನು ಅಲ್ಲಿ ಸಭೆಯಲ್ಲಿ ಬಾಕಿ ಎಲ್ಲ ವಿಷಯಗಳನ್ನು ಮಾತನಾಡ್ತೀನಿ. 1999ರಲ್ಲಿ ಏನು ಪಕ್ಷ ಹೊರಡು ಹೋಯಿತು ಜಾತ್ಯತೀತರಲ್ಲಿ, ಅವತ್ತು ಅಧ್ಯಕ್ಷ ಆಗಲಿಕ್ಕೆ ಯಾರು ತಯಾರಿದ್ದಿಲ್ಲ. ಆ ಸಂದರ್ಭದಲ್ಲಿ ದೆಹಲಿಯೊಳಗೆ ನಮ್ಮ ಅನೇಕ ಮುಖಂಡರು ಸೇರಿ ಮಧುದಂಡವತಿಯವರಿಲ್ಲ, ಪ್ರವೀಣಾ ದಂಡವತಿಯವರು ಗೊತ್ತಿಲ್ಲ, ಹೀಗೆ ಅನೇಕ ಜನ ಮುಖಂಡರು ಸೇರಿ ದೆಹಲಿ ಮನೆಯೊಳಗೆ ಚರ್ಚೆ ಆಯಿತು. ಅವತ್ತು ಯಾರೂ ಇದ್ದಿಲ್ಲ. ಆ ಸಂದರ್ಭದಲ್ಲಿ ನನಗೆ ಕೊನೆಗೆ ನೀವೇ ಹೊರಬೇಕು ಅಂತ ಹೇಳಿ ಅವತ್ತು ತಲೆಗೆ ಕಟ್ಟಿದ್ರು. ನನ್ನ ಮುಂದೆ ಏನ್ ನಡ್ಕೊಂಡು ಬಂದಿದೆ ನನ್ನ ಕಾರ್ಯಕಾರಿ ಸಮಿತಿನಲ್ಲಿ ಎಲ್ಲ ವಿಶ್ಲೇಷಣೆ ಮಾಡ್ತೀನಿ. ಈಗ 25 ವರ್ಷ ನಾವು ನಡೆದು ಬಂದ ದಾರಿ ಏನು ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ಪುನಃ ಮಾಡಬೇಕಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬ ಯುವ ನಾಯಕ ಬೆಳೀತಾ ಇದ್ದಾರೆ. ವಿಷಯ ತಿಳ್ಕೊಳ್ಬೇಕಾಗುತ್ತೆ. ಹೇಗೆ ನಾವು ಈ ಪಕ್ಷ ಯಾವ ನೋವನ್ನು ಅನುಭವಿಸ್ಕೊಂಡು ಯಾವ ನಾವು ಇವತ್ತು ನಿಮ್ಮ ಪಕ್ಷದ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಹಿಂದೆ ಈಗ ನಡೆದಂತ ಅಸೆಂಬ್ಲಿ ಚುನಾವಣೆ 19 ಜನ ಗೆದ್ದಿರಬಹುದು, ಆದ್ರೆ 20% ಮತಗಳನ್ನು ಗಳಿಸಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಗೆ ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ ಸುಮಾರು 1 ವರ್ಷ ಇಡೀ ರಾಜ್ಯಾದ್ಯಂತ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಸಭೆ. ಜನರ ಒಂದು ಬೆಂಬಲ ಅಷ್ಟೊಂದು ಬಹಳ ಉತ್ಸಾಹದಲ್ಲಿ ಜನ ಅವತ್ತು ಬೆಂಬಲ ತೋರಿಸ. ಆದರೆ ಕೊನೆ ಚುನಾವಣೆಗೆ 1 ದಿನ 2 ದಿನ ಮುಂಚೆ ಗ್ಯಾರಂಟಿ ಅಂತ ಹೇಳಿ 5 ಗ್ಯಾರಂಟಿನೂ 4 ಗ್ಯಾರಂಟಿನೂ ಹೇಳಿದ್ರು. ಆ ಗ್ಯಾರಂಟಿಯಿಂದ ಬಡವರಿಗೆಲ್ಲ ಸಮಸ್ಯೆ ಬಗೆಹರಿಯುವುದಿದೆ, ಜನ ಆನಂದವಾಗಿದ್ದಾರೆ ಅಂತ ಹೇಳಿ ನಮ್ಮ ಆಳುವ ಪಕ್ಷದ ನಾನು ಅದರ ಬಗ್ಗೆ ಚರ್ಚೆ ಮಾಡ್ತೀನಿ. ಹಳ್ಳಿಗಳಿಗೆ ಹೋಗಿ ನೋಡಬೇಕು ಅವ್ರ ಸ್ಥಿತಿ ಏನಿದೆ, ಅವರ ಸಂಕಷ್ಟಗಳನ್ನು ಏನು ಅರ್ಥ ಮಾಡಿಕೊಳ್ಬೇಕಾದ್ರೆ ಹಳ್ಳಿಗಳಿಗೆ ಹೋಗಬೇಕು, ನೋಡಬೇಕು. ನಾನು ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿ ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ದೆ. ಅದರ ದುರಂತ ಏನು ತೊಂದರೆ ಆಯಿತು, ಅದನ್ನ ನಾನು ಹೋಗ್ಲಿಕ್ಕೆ ಆಗಲಿಲ್ಲ. ಆದ್ರೆ ಹೋಗ್ತೇನೆ. ಈಗ ನನಗೆ ಆರೋಗ್ಯ ಸುಧಾರಣೆ ಹೌದು, ಡಯಾಲಿಸಿಸ್ ಮಾಡ್ಕೊಂಡು ನೀನು ಮುಗಿದೇ ಹೋದ್ರೂ ಪ್ರಶ್ನೆ ಇಲ್ಲ. ನಿಮ್ಮ ಮುಂದೆ ಇವತ್ತು ಮಾತಾಡ್ತಾ ಇದ್ದೇನೆ, ನೀವು ಅರ್ಥ ಮಾಡ್ಕೊಳ್ಬಹುದು.
ಎಲ್ಲ ವಿಷಯನ ಯಾರ್ಯಾರು ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅಂತ ಹೇಳಿ ಎಲ್ಲಾ ವಿಷಯವನ್ನ ಸವಿಸ್ತಾರವಾಗಿ ಮಾತನಾಡುವ ಜ್ಞಾಪಕಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಈ 93ನೇ ವಯಸ್ಸಿನಲ್ಲಿ ನಾನೇನು ಒಂದು ಫ್ಲಾಗ್ ಹಾಯ್ಸ್ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಾಬು ಅವರು ಇವರೆಲ್ಲ ಇಲ್ಲಿ ನಮ್ಮ ನಾನು ಹೆಸರು ಹೇಳಿಲ್ಲ ಅಂತ ಶಾಸಕರು ಗಫುರ್ನಾ ಸಾಹೇಬರು ಅನೇಕ ಜನ ಇದ್ದಾರೆ. ನಾನು ಯಾರಾದ್ರೂ ಹೆಸರು ಹೇಳಲಿಕ್ಕೆ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗಿ KR-ಪೇಟೆ MLA ಇರ್ತಾರೆ. ಹೀಗೆ ಅನೇಕ ಜನ ಮುಖಂಡರುಗಳು ಇದ್ದಾರೆ. ನಮ್ಮ ಬಿಜಾಪುರ ಅಧ್ಯಕ್ಷರು ನಮ್ಮ ಮೇಲೆ ಹೀಗೆ ನಾನು ಒಬ್ಬರ ಹೆಸರನ್ನು ಹೇಳಿದ್ದಕ್ಕೆ ಕೇಳ್ತೇನೆ, ದಯಮಾಡಿ ಕ್ಷಮಿಸಬೇಕು. ನಾನು ಅನೇಕ ಜನ ತಿಳ್ಕೊಂಡಿದ್ರು ದೇವೇಗೌಡರು ಮುಗದೇ ಹೋಯ್ತು ಅಂತ ಹೇಳಿ. ಏನೋ ನಾನು ಪಕ್ಷಕ್ಕೆ ಹೋರಾಟ ಮಾಡುವ ಶಕ್ತಿ ಇದೆ. ಡಯಾಲಿಸಿಸ್ ಮಾಡ್ತಾರೆ, ಏನ್ ದೊಡ್ಡ ವಿಷಯ ಅಲ್ಲ. 3 ಗಂಟೆ ಕೊಡ್ತಾರೆ, 3 ದಿನಕ್ಕೆ ಒಂದ್ಸರಿ 4 ದಿನ ಕೊಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.